ಸೌಲಭ್ಯ ವಂಚಿತ ಸಾರ್ವಜನಿಕ ಗ್ರಂಥಾಲಯಕ್ಕೆ ಬೀಗ ಜಡಿದು ಸಾರ್ವಜನಿಕರ ಆಕ್ರೋಶ. ಹೌದು, ಲೋಕಾಪುರದಲ್ಲಿ ಜ್ಞಾನ ದೇಗುಲವಾಗಬೇಕಿದ್ದ ಇಲ್ಲಿನ ಸಾರ್ವಜನಿಕ ಗ್ರಂಥಾಲಯವು ಇಂದು ಮೂಲಭೂತ ಸೌಕರ್ಯಗಳಿಲ್ಲದೆ ಗೋಳಿನ ಕೇಂದ್ರವಾಗಿ ಬಿಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಸಾರ್ವಜನಿಕರು ಗ್ರಂಥಾಲಯಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಾರೆ. ಕತ್ತಲಲ್ಲಿ ಜ್ಞಾನದ ದೀಪ, ವಿದ್ಯುತ್ ಸಂಪರ್ಕ ಕಡಿತ. ಕಳೆದ ಹಲವು ದಿನಗಳಿಂದ ಗ್ರಂಥಾಲಯದ ವಿದ್ಯುತ್ ಬಿಲ್ ಪಾವತಿಸದ ಕಾರಣ ಕೆಇಬಿ ಸಿಬ್ಬಂದಿಗಳು ವಿದ್ಯುತ್ ಬಿಲ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ. ಇದರಿಂದಾಗಿ ಗ್ರಂಥಾಲಯಕ್ಕೆ ಬರುವ ಓದುಗರು ಕತ್ತಲಲ್ಲೇ ಕುಳಿತುಕೊಳ್ಳುವಂತಾಗಿದೆ. ಬೇಸಿಗೆಯ ಈ ಸಂದರ್ಭದಲ್ಲಿ ಫ್ಯಾನ್ ಇಲ್ಲದೆ ಓದುಗರು ಹೈರಾಣಾಗುತ್ತಿದ್ದಾರೆ. ಕುಡಿಯುವ ನೀರು ಮತ್ತು ಶೌಚಾಲಯದ ಸಮಸ್ಯೆ. ಗ್ರಂಥಾಲಯಕ್ಕೆ ಬರುವ ಜನರಿಗೆ ಸರಿಯಾದ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ. ಇನ್ನು ಶೌಚಾಲಯದ ವ್ಯವಸ್ಥೆ ಇದ್ದರೂ ಸಹ ಅಲ್ಲಿ ನೀರಿಲ್ಲದ ಕಾರಣ ಬಳಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಪೇಪರ್ ಮತ್ತು ಪುಸ್ತಕಗಳು ಓದಲು ಬರುವ ಹಿರಿಯ ನಾಗರಿಕರು ಹಾಗೂ ವಿದ್ಯಾರ್ಥಿಗಳು ಮೂತ್ರ ವಿಸರ್ಜನೆಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರ ಆಕ್ರೋಶ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತ ಸಾರ್ವಜನಿಕರು ಇಂದು ಗ್ರಂಥಾಲಯಕ್ಕೆ ಬೀಗ ಜಡಿದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲಿಯವರೆಗೆ ವಿದ್ಯುತ್ ಬಿಲ್ ಕಟ್ಟಿ ಕುಡಿಯುವ ನೀರು ಮತ್ತು ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಗ್ರಂಥಾಲಯವನ್ನು ತೆರೆಯಲು ಬಿಡುವುದಿಲ್ಲ ಎಂದು ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ. ಹೇಳಿ ಕಿಲಿ ಹಾಕಕತ್ತೀರಿ ಇದನ್ನು ಗ್ರಂಥಾಲಯ 3 ತಿಂಗಳು 4 ತಿಂಗಳು ಆಯ್ತು ರೀ. ಕರೆಂಟ್ ಆಗಿದ್ರಿ. ನಾವು ಪಂಚಾಯತ್ದವ್ರಿಗೆ ಹೇಳಿದ್ರೆ ಅವರು ಜಿಲ್ಲಾ ಗ್ರಂಥಾಲಯದವ್ರೇನೋ 2 ಅವರ್ ತೊಗೊಂಡಿಲ್ಲತ್ರಿ. ಅವರು 2 ಅವರ್ ತೊಗೊಳಕ್ಕೂ ಬರಾಕತ್ತಿದ್ರಿ. ಅದಕ್ಕೆ ನಾವು 31ನೇ ತಾರೀಕು ಲೆಟರ್ ಕೊಟ್ಟಿವ್ರಿ. 4 ದಿವಸ ಹೇಳಿದ್ರಿ ಅವ್ರ ಇನ್ನೂ ತಂದು ಹಾಕಿದ್ರಿ. ಇವತ್ತು ಫೋನ್ ಹಚ್ಚಿ ಕೇಳಿದ್ರೆ ಇನ್ನೂ 4 ದಿವಸ ಹಾಕತ್ತಾರೆ ಅವ್ರ. ಅದಕ್ಕೆ ಇನ್ನೂ 4 ದಿವಸ ಅಂದ್ರೆ ಮತ್ತೆ ಯಾವಾಗ ಗೊತ್ತಿದ್ರು ಅವ್ರ. ಅದಕ್ಕೆ ಕೀಲಿ ಹಾಕಿದ್ದೀವಿ ನಾವು. ಅದಕ್ಕೆ ನೀರಿನ ಸೌಕರ್ಯ ಐತಿ ಇಲ್ಲ? ಏನೂ ಇಲ್ಲ ಸರ್. ಒಂದು ಪಟ್ಟಣ ಪಂಚಾಯತ್ ಸಾರ್ವಜನಿಕ ಗ್ರಂಥಾಲಯ ಆಗಿ ಇಲ್ಲಿ ಇರಬೇಕಾದಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳು ಯಾವುವೂ ಇಲ್ಲ. ಕುಡಿಯುವ ನೀರಿಲ್ಲ, ಶೌಚಾಲಯ ಇಲ್ಲ, ಸರಿಯಾಗಿ ಕರೆಂಟ್, ಮುಖ್ಯವಾಗಿ ವಿದ್ಯುತ್ ಸಂಪರ್ಕ ಇಲ್ಲ. ಸಾರ್ವಜನಿಕ ಪತ್ರಿಕೆಗಳು ಎಲ್ಲ ಬರಾಕತ್ತಾವ ಇಲ್ಲಿ. ಇಲ್ಲಿ ಪ್ರಮುಖ ಪತ್ರಿಕೆಗಳು ಇಲ್ಲಿ ಮತ್ತೆಲ್ಲ ಬೇಕಾದ ಬುಕ್ಗಳು ಎಲ್ಲ ಹುಡುಗರಿಗೆ ಬೇಕಾದ ಬುಕ್ಗಳು ಅದಾವ ಇಲ್ಲ? ಅಷ್ಟೇನೋ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಆಗ್ತಾರಂದರೆ ಅವರಿಗೆ ಆ ವಿದ್ಯಾರ್ಥಿಗಳು ಅನುಕೂಲ ಆಗ್ತಕ್ಕಂಥ ಕಂಪ್ಲೀಟಾಗಿ ಇಲ್ಲ ಇದಾವ್ರಿ. ಬಟ್ ಇಲ್ಲಿ ಏನೋ ಅವರು ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಭಾಳಷ್ಟು ನಿರ್ಲಕ್ಷ್ಯ ವಹಿಸಾಗ್ತಾರೆ. ಅಂದ್ರೆ ಬೇಜವಾಬ್ದಾರಿತನ. ನಾವು ಎಷ್ಟು ಸಾರಿ ಅವ್ರಿಗೆ ದೂರವಾಣಿ ಮೂಲಕ ಏನು ಕರೆ ಮಾಡಿ ಮಾತಾಡಿದ್ರು ಅವ್ರು ಸರಿಯಾಗಿ ಸ್ಪಂದನೆ ಮಾಡುವಲ್ಲ. ಸೊ ಅದಕ್ಕೆ ನಮ್ಗೆ ಬೇಸರ ಆಗಿಬಿಟ್ಟೈತಿ. ಈಗ ಅವ್ನು ಬಂದು ಹೋಗೋತಕ್ಕೆ ಕೀಲಿ ತೆಗಂಗಿಲ್ಲ ಅನ್ನಂಗೆ ಇಲ್ಲ ರೀ, ಇವ್ರು ಬಂದು ಹೋಗ್ಬಿಟ್ಟು ಕೀಲಿ ತೆಗಿಯಂಗಿಲ್ಲ. ಅವೆಲ್ಲ ಮೂಲಭೂತ ಸೌಕರ್ಯ ಕೊಡ್ಬಿಟ್ಟಾನ ಇದು ಕಿಲ್ಲಿ ಹಂಗಾಗಿ ಪಂಚಾಯತ್ಗೆ ಸಂಬಂಧಪಡುತ್ತಾ ಮತ್ತು ಡಿಸ್ಟ್ರಿಕ್ಟ್ ಲೈಬ್ರರಿಗೆ ಸಂಬಂಧಪಡುತ್ತಾ ಮುಂದೆ ಏನಾದರೂ ಅವರೇ ಹೊರಗಾರ ಸಾಕಷ್ಟು ಸರಿ ಹೇಳಿದ್ವಿ ನಾವು. ಹೇಳಿದ ನಮ್ಮ ಮಾತಿಗೆ ಯಾವುದೇ ಅಂದರೆ ಇಲ್ಲ ಅವ್ರಿಗೆ.